ವಿದ್ಯಾರ್ಥಿಗಳು ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಸ್ಕ್ಯಾನ್ ಕಾಪಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕನ್ನೋ ಒಂದು ಪ್ರಾಸೆಸ್ನ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇದಾಗಿ ನಾವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. www.kseeb.kar.nic.in. ಸೊ ಆವಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ವೇಟ್ ಮಾಡಿ, ನಿಮಗೆ ಇಲ್ಲಿ ಒಂದು ಲಿಂಕ್ ಸಿಗುತ್ತೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಲು. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಡೇಟ್ಸ್ ಇದೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮತ್ತು ಡೇಟ್ಸ್ ಇದೆ. ಕೊನೆ ಡೇಟ್ಸ್ ಎಲ್ಲಾನು ಇಲ್ಲಿ ಕೊಡಲಾಗಿದೆ, ಅದನ್ನು ನೀವು ನೋಡ್ಕೊಳ್ಬೋದು. ಕೊನೆಯದಾಗಿ ಇಲ್ಲಿ ನೋಡ್ಬೋದು ಲಾಸ್ಟ್ ಲೈನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಆಟೋಮೆಟಿಕ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆದಾಗ ಅಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನ್ ಕಾಪಿ, ಅಪ್ಲಿಕೇಶನ್ ಫಾರ್ಮ್ ಫಾರ್ ಇವ್ಯಾಲ್ಯೂಯೇಷನ್ ಕಾಪಿ ಮತ್ತು ಡೌನ್ಲೋಡ್ ಸ್ಕ್ಯಾನ್ ಕಾಪಿ, ಇದೇ ರೀತಿ ಸ್ಟೇಟಸ್ ಫಾರ್ ಸ್ಕ್ಯಾನ್ ಕಾಪಿ ಇದೆ. ಇದುವರೆಗೂ ನಿಮ್ಮ ಸ್ಕ್ಯಾನ್ ಕಾಪಿ ಬಂದಿಲ್ಲ ಅಂದರೆ ನೀವು ಸ್ಟೇಟಸ್ನಲ್ಲಿ ನೋಡ್ಕೊಳ್ಬೋದು. ಸೊ ನೀವು ಒಂದು ವೇಳೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದರೆ ಕ್ಲಿಕ್ ಹಿಯರ್ ಫಾರ್ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ಚಾಲನ್ ನಂಬರ್ ಅಂತಿದೆ, ಚಾಲನ್ ನಂಬರನ್ನು ಎಂಟರ್ ಮಾಡಿ. ಆಮೇಲೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ, ಮತ್ತು ನಿಮ್ಗೆ ಯಾವ ಸಬ್ಜೆಕ್ಟ್ಗೆ ನೀವು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿದ್ರೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ಎಂಟರ್ ದ ಟೆಕ್ಸ್ಟ್ ಆಸ್ ಶೋನ್ ಅಂತಿದೆ. ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ. ಸೊ ಈ ಪೇಜ್ನಲ್ಲಿ ಏನಪ್ಪ ಅಂತಂದರೆ ಒಂದು ನೀವು ರಿಜಿಸ್ಟರ್ ಮಾಡುವಂಥ ಮೊಬೈಲ್ ನಂಬರಿಗೆ OTP ಹೋಗುತ್ತೆ, ಒನ್ ಟೈಮ್ ಪಾಸ್ವರ್ಡ್ ಆಗುತ್ತೆ. ಆ ಒನ್ ಟೈಮ್ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿದಾಗ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸ್ಕ್ಯಾನ್ ಕಾಪಿ ಏನಪ್ಪ ಅಂದರೆ ಡೌನ್ಲೋಡ್ ಆಗುತ್ತೆ. ಒಂದು ವೇಳೆ ಡೌನ್ಲೋಡ್ ಆಗಿದ್ದಿಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಬರುತ್ತೆ ಮೆಸೇಜ್ ಏನಂದರೆ ಸ್ಕ್ಯಾನ್ ಕಾಪಿ ಇಸ್ ನಾಟ್ ಎಟ್ ಅಪ್ಲೋಡೆಡ್. ಒಂದು ವೇಳೆ ಆಗಿಲ್ಲಪ್ಪ ಅಂತ ನೋಡಿ, ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ಸ್ಕ್ಯಾನ್ ಕಾಪಿಗೆ ಅಪ್ಲೋಡ್ ಮಾಡಿರುವಂತಹ ಒಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ಬಂದೇ ಬರುತ್ತೆ. ಅದಾದ ನಂತರ ನೀವು ಸ್ಕ್ಯಾನ್ ಕಾಪಿನ ಡೌನ್ಲೋಡ್ ಮಾಡೋದಕ್ಕೆ ಹೋಗಿ, ಡೌನ್ಲೋಡ್ ಮಾಡುವಾಗ ನಿಮಗೆ ಒಂದು OTP ಬರುತ್ತೆ. OTPನ ನೀವು ಎಂಟರ್ ಮಾಡಿದಾಗ ಆಟೋಮೆಟಿಕ್ಲಿ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಆಗುತ್ತೆ. ಇದು ಸ್ಕ್ಯಾನ್ ಕಾಪಿಯ ಹೋಲ್ ಡೀಟೇಲ್ಸ್. ಈ ರೀತಿ ನೀವು ಸ್ಕ್ಯಾನ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದುವರೆಗೆ ನಿಮ್ಮ ಸ್ಕ್ಯಾನ್ ಕಾಪಿ ಬಂದಿಲ್ಲ ಅಂತಂದ್ರೂ ಸಹ, ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಸಹ ಅಪ್ಲೋಡ್ ಮಾಡ್ತಾರೆ, ಸ್ವಲ್ಪ ವೇಟ್ ಮಾಡಿ. ಮತ್ತು ನಾನು ಇಲ್ಲಿ ಹೇಳಿರುವಂಥ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಸ್ಕ್ಯಾನ್ ಕಾಪಿಗೆ. ನೀವು ಯಾವುದೇ ರೀತಿ ಕ್ವಾರೀಸ್ ಇದ್ದರೆ ನೀವು ಇಲ್ಲಿ ಫೋನ್ ಮಾಡಿ, ನೀವು ಹೆಲ್ಪ್ಲೈನ್ ನಂಬರ್ ಇದೆ, ನೀವು ಫೋನ್ ಮಾಡಿ ಅವರಿಗೆ ಕೇಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನಾದರೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತು ಇದೇ ರೀತಿ ಎಜುಕೇಷನ್ ವೀಡಿಯೋಸ್ಗಾಗಿ, PUCಗಾಗಲಿ ಮತ್ತು ಯಾವುದೇ ರೀತಿ ಜಾಬ್ಸ್ ನ್ಯೂಸ್ಗಾಗಲಿ, ಎಜುಕೇಷನಲ್ ನ್ಯೂಸ್ಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಇದು ಫ್ರೀ ಆಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.